ಮಧುರಮ್ಮ ಜಾತ್ರೆ ಅಂದರೆ ಯಾಕೆ ನಿಮ್ಗೆ ಇಷ್ಟೊಂದು ಹುಚ್ಚು ಅಂತ ಕೇಳೋ ಅಂಥವ್ರಿಗೆಲ್ಲರಿಗೂ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ ನಮ್ಗೆ ಯಾಕೆ ಈ ಜಾತ್ರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಮಧುರಮ್ಮ ಜಾತ್ರೆ, ಈ ಜಾತ್ರೆ ಅಂದರೆ ತುಂಬ ಜನಕ್ಕೆ ಪಂಚಪ್ರಾಣ. ತುಂಬ ಜನ ಹೆಣ್ಮಕ್ಳು ಅತ್ತೆ ಮನೇಲಿ ಎಷ್ಟೇ ಕೆಲಸ ಇದ್ದರೂ ಕೂಡ ಬಿಟ್ಟು ಬರೋದು ಅಂದರೆ ಈ ಜಾತ್ರೆಗೆ ಮಾತ್ರ ಅನಿಸುತ್ತೆ. ಇದು ಬರೀ ಈಗಿನ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇರೋಂತಹ ಜಾತ್ರೆ ಅಲ್ಲ, ತುಂಬ ವರ್ಷಗಳಿಂದ ನಮ್ಮ ದೊಡ್ಡವ್ರು ನಡ್ಸ್ಕೊಂಡು ಬಂದಿರೋಂತಹ ಜಾತ್ರೆ. ನಿಜ ಹೇಳಬೇಕು ಅಂದರೆ ಇವಾಗ ಇದನ್ನೆಲ್ಲ ಬಿಡಬಾರ್ದು, ಈ ಸಂಪ್ರದಾಯನ ಬಿಟ್ಟರೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ತುಂಬ ಊರುಗಳವರು ಕುರ್ಜುನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಈ ವರ್ಷ 17 ತೇರುಗಳು ಬಂದಿತ್ತು ಗೈಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಉಸ್ಕೂರು ಮಧುರಮ್ಮ ಜಾತ್ರೆ ಅಂದ್ರೇ ನಮ್ಮೆಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಖುಷಿಯಾಗುತ್ತೆ. ನಮ್ಮ ಉಸ್ಕೂರು ಸುತ್ತಮುತ್ತ ಇರೋ ಊರು ಹೆಣ್ಮಕ್ಳಿಗೆ ಅದರಲ್ಲಿ ಏನಕ್ಕೆ ಅಷ್ಟು ಇಷ್ಟ ಆಗುತ್ತೆ ಅಂದರೆ, ನಾವು ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ತವ್ರ ಊರಲ್ಲಿರೋ ರಿಲೇಷನ್ಸ್ನೆಲ್ಲ ಬಿಟ್ಟು ಅತ್ತೆ ಮನೆಗೆ ಕಾಲಿಟ್ಟಿರ್ತೀವಿ. ಲೈಕ್ ಅತ್ತೆ ಮನೆ ಕಡೆ ಹೇಗಿರ್ತಾರೋ ಹಂಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಬಟ್ ಆದರೆ ನಮಗೇನು ಬೇಕು, ನಾವು ಹೇಗಿರಬೇಕು ಅಂದ್ಕೊಳ್ತೀವಿ ಅಂತ ನಾವು ಹಾಗೆ ಇರೋದು ಅಂದರೆ ತವರೂರಲ್ಲಿ ತವ್ರ ಮನೆಯಲ್ಲಿ ಮಾತ್ರ. ಸೊ ನಾವು ತವರೂರಿಗೆ ಬಂದಾಗ ಬರೀ ಇದು ಮಧುರಮ್ಮ ಜಾತ್ರೆಗೆ ಬರೋ ಹೆಣ್ಮಕ್ಳಿಗೆ ಅಂತ ನಾನು ಹೇಳ್ತಾ ಇಲ್ಲ, ನಮಗೆ ಎಲ್ಲಾದರೂ ಆಗಲಿ ನಮ್ಮ ಸುತ್ತಮುತ್ತ ಯಾವುದೇ ಹೆಣ್ಣಿರಲಿ ಅವ್ರಿಗೆ ನಿಜವಾಗ್ಲೂ ಅವ್ರ ಊರ ಹಬ್ಬಗಳಿಗೆ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಅವ್ರ ಊರಿಗೆ ಹೋದಾಗ, ಅವ್ರ ತವ್ರೂರಿಗೆ ಹೋದಾಗ ಎಲ್ಲರೂ ಚೆನ್ನಾಗಿದೆಯಾ, ಹೇಗಿದೆಯಾ, ಊಟ ಮಾಡ್ಬಾ, ಬಾ ಮನೆಗೆ ಅಂತ ಬಾಯಿ ತುಂಬ ಮಾತಾಡಿಸಿದಾಗ ಏನೋ ಒಂದು ಗೊತ್ತಿಲ್ಲದೆ ಇರೋಂತಹ ಖುಷಿ. ಯಾಕೆ ಅಂದರೆ ನಮಗೆ ದೇವ್ರು ಕೊಟ್ಟಿರೋ ಸಂಬಂಧಗಳು ಬೇರೆ, ಅಪ್ಪ ಅಮ್ಮ ಅಣ್ಣ ತಂಗಿ ಅತ್ತೆ ಮಾವ ಆ ಸಂಬಂಧಗಳು ಬೇರೆ. ಬಟ್ ಆದರೆ ನಾವು ಮದುವೆಗೂ ಮುಂಚೆ ಒಂದು ಸಂಬಂಧಗಳನ್ನ ಕಟ್ಕೊಂಡಿರ್ತೀವಲ್ವ, ಸ್ನೇಹಿತ, ಹೋಗೋ ಬಾರೋ, ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಅಜ್ಜಿ ತಾತ ಆಂಟಿ ಅಂಕಲ್ ಅಂತ ಇಷ್ಟು ಸಂಬಂಧಗಳನ್ನ ಕಟ್ಕೊಂಡಿರ್ತೀವಿ. ಆ ಸಂಬಂಧಗಳನ್ನೆಲ್ಲ ನಾವು ಮದುವೆ ಆದಮೇಲೆ ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ಆದರೆ ವರ್ಷಕ್ಕೊಂದ್ಸಲ ನಾವು ಆ ಊರ ಹಬ್ಬಕ್ಕೆ ಹೋದಾಗ ಅವರೆಲ್ಲರೂ ಮಾತಾಡಿಸಿದಾಗ, ಬಾಯಿ ತುಂಬ ಮಾತಾಡಿಸಿದಾಗ ಏನೋ ಒಂಥರ ಗೊತ್ತಿಲ್ಲದೆ ಇರೋಂತಹ ಖುಷಿ. ನಿಜ ಹೇಳಬೇಕು ಅಂದರೆ ನಮ್ಮ ಸಂಬಂಧಿಕರು ಯಾರೂ ನಮ್ಮನ್ನು ಮಾತಾಡಿಸಿಲ್ಲ ಅಂದಾಗ ಅವ್ರು ಮಾತಾಡಿಸಿದ್ದಾರೆ ಅಂದರೆ ಬಿಡು ಅವರಿಲ್ಲ ಅಂದರೆ ಏನು, ಇಲ್ಲಿ ನಾನೊಂದು ಸಂಬಂಧ ಕಟ್ಕೊಂಡಿದ್ದೀನಲ್ವ, ನಮ್ಮ ಅತ್ತೆ ಕರೀತಿದ್ದಾರೆ, ನಮ್ಮ ಮಾವ ಕರೀತಿದ್ದಾರೆ ಅನ್ನೋ ಒಂದು ನಾವೇ ಕಟ್ಕೊಂಡಿರೋಂತಹ ಸಂಬಂಧದ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಬರುತ್ತೆ. ಸೊ ಅದೇ ಥರ ನನಗಂತೂ ನಮ್ಮೂರಿಗೆ ಹೋದಾಗ ಯಾವಾಗಲೂ ಅಷ್ಟೇ ನನಗೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಅಂದರೆ ನಾನು ಯಾವಾಗಲೂ ಹೋಗಿ ತವ್ರ ಮನೇಲಿ ಇರೋವಂತಹ ಹುಡುಗಿ ಅಲ್ಲ, ನನಗೆ ಬೇಕು ಅಂದರೆ ಹೋಗ್ತೀನಿ, ಹಂಗೆ ಸಂಜೆ ಅಷ್ಟರಲ್ಲಿ ವಾಪಸ್ ಬರ್ತೀನಿ. ಆದರೆ ಮಧುರಮ್ಮ ಜಾತ್ರೆಗೆ ಅಂದಾಗ ಮಾತ್ರ ನಾನು ಕಂಪಲ್ಸರಿ 3 days ಅಲ್ಲಿ ಇದ್ದೇ ಇರ್ತೀನಿ. ಅದೇನೋ ನನಗೆ ಇಷ್ಟ. ಆ ಜಾತ್ರೆ ಅಂದರೆ ಇಷ್ಟ ಅನ್ನೋದಕ್ಕಿಂತಲೂ ನನಗೆ ಅಲ್ಲಿರೋ ಎಲ್ಲರೂ ಇಷ್ಟ ಗೈಸ್. ಅಲ್ಲಿರೋರೆಲ್ಲರೂ ನಾನು ಅತ್ತೆ ಮಾವ ಆಂಟಿ ಅಂಕಲ್ ಚಿಕ್ಕಮ್ಮ ದೊಡ್ಡಪ್ಪ ಈ ಥರ ಎಲ್ಲ ಒಂದು ಹೆಸರಿಟ್ಟು ಅವ್ರನ್ನ ಕರೆಯೋದು ಬಿಟ್ಬಿಟ್ಟು ನನ್ನೊಂದು ಸಂಬಂಧಗಳನ್ನ ಬೆಳೆಸ್ಕೊಂಡು ಬೆಳೆದಿರೋಂತಹ ಹುಡುಗಿ ನಾನು. ಸೊ ಅದಕ್ಕೆ ನನಗೆ ಅಲ್ಲಿ ಇಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ಇವತ್ತು ನನ್ನ ತಮ್ಮ ಮಟನ್ನು ಮತ್ತು ಚಿಕನ್ನು ಮುದ್ದೆ ಅನ್ನ ಎಲ್ಲ ಮಾಡಿಸಿದ್ದ, ಒಂದು ಕುರಿ ಕೂಡ ಕಟ್ ಮಾಡಿದ್ದ. ಸೊ ಎಲ್ಲರೂ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಸ್ವಲ್ಪ ರಿಲೇಷನ್ಸ್ ಕೂಡ ಬಂದಿದ್ದರು. ಸೊ ರಿಲೇಷನ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಈಗ ಡೇ 2ಗೆ ಎಂಟ್ರಿ ಕೊಡೋಣ. ಡೇ 2ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಗೈಸ್. ಅಂದರೆ ಎತ್ತುಗಳನ್ನೆಲ್ಲ ಕಟ್ಟಿ ತೇರಿಗೆ ಕಲಶ ಎಲ್ಲ ರಾತ್ರಿನೇ ಇಟ್ಟಿದ್ರಲ್ವ. ಸೊ ತೇರನ್ನೆಲ್ಲ ಇನ್ನೇನು ಹೇಳ್ಕೊಂಡು ಹೋಗೋ ಟೈಮ್ ಆಗಿತ್ತು. ಸೊ ಅದಕ್ಕೆ ವೀಡಿಯೋ ಕ್ಲಿಪ್ಸ್ ಎಲ್ಲ ತಗೊಳ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳು ನೋಡಿ, ಇವರೆಲ್ಲ ನಮ್ಮ ಫ್ಯೂಚರ್ ಜನ್ರೇಷನ್ ಮಕ್ಕಳು. ಅಂದರೆ ಇವಾಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಲ್ವ, ಲೈಕ್ ನಾವು ಯಾವ ಥರ ಇದ್ದೀವಲ್ವ, ಇವರೆಲ್ಲ ನೆಕ್ಸ್ಟ್ ನಮಗಿಂತಲೂ ಹಿಂದೆ ಇರೋರು ಇವರೆಲ್ಲ. ಸೊ ಅವರು ಎಂಜಾಯ್ ಮಾಡ್ತಾಯಿದ್ರು. ಅದೊಂದು ವೀಡಿಯೋ ಕ್ಲಿಪ್ ತಗೊಂಡೆ. ಅದಾದಮೇಲೆ ಎತ್ತುಗಳು ನೋಡಿ, ಆ್ಯಕ್ಚುಲಿ ಈ ವರ್ಷ ಎಲ್ಲರೂ ಎತ್ತುಗಳನ್ನ ಸ್ವಲ್ಪ ಕಡಿಮೆನೇ ಕಟ್ಟಿದ್ರು. ದೊಡ್ಡಮಂಗಲದವರು ಎಲಿಫೆಂಟ್ನ ತರಿಸಿದ್ರಂತೆ ಗೈಸ್. ಅವರು ಯಾವಾಗಲೂ ರಿಚ್ಚಾಗೆ ಮಾಡೋದು. ತೇರು ಹೈಟ್ ಇಲ್ಲ ಅಂದರೆ ಏನು, ನಮ್ಮ ಒಂದು ಜಾತ್ರೆದು ಕ್ರೇಜ್ ಕಡಿಮೆ ಆಗಲ್ಲ ಅಂತ ಅವ್ರು ಯಾವಾಗಲೂ ತೋರಿಸ್ಕೊಡ್ತಾ ಇರ್ತಾರೆ. ಸೊ ಅದಕ್ಕೇನೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸಲ ತುಂಬ ಒಂದು 4 ಊರೇನೋ ಎಕ್ಸ್ಟ್ರಾ ತೇರುಗಳನ್ನ ಕೂಡ ಕಟ್ಟಿತ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಕೂಡ. ಇವಾಗ ನಮ್ಮ ತೇರನ್ನ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ಯಾಕಂದರೆ ಹೋದ ವರ್ಷ ಊರು ಕೂಡ ದಾಟಿರಲಿಲ್ಲ ಗೈಸ್, ತೇರು ಅಲ್ಲೇ ನಿಂತುಬಿಟ್ಟಿತ್ತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು 2 ತೇರು ಬಿದ್ದೋಗಿತ್ತು. ಸೊ ಅದಕ್ಕೆ ತುಂಬ ಮನಸ್ಸಿಗೆ ನೋವಾಗ್ತಾ ಇತ್ತು. ಈ ಸಲ ಯಾವುದೇ ರೀತಿ ತೊಂದರೆಗಳಿಲ್ದಿರ ಈ ಜಾತ್ರೆ ತುಂಬ ಚೆನ್ನಾಗಿ ಮುಗೀತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು.
ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತೇರಲ್ಲಿ ಈ ಸಲ ಈ ರೀತಿ ಕೊಡಬೆಂಡ್ಲು ಅಂತಾರೆ, ಸೊ ಅದನ್ನು ಕೊಟ್ಟಿದ್ದು ಎಲ್ಲರೂ ಚಿಕ್ಕ ಚಿಕ್ಕ ಹುಡುಗರೇ ಗೈಸ್. ಅಂದರೆ ದೊಡ್ಡವರು ಸ್ವಲ್ಪ ಜನ ಕೊಟ್ಟರು, ಬಟ್ ಚಿಕ್ಕ ಹುಡುಗರು ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮೂರು ಚಿಕ್ಕೂರು, ಸೊ ಅದರಲ್ಲೂ ಕೂಡ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ದೇವ್ರ ಹತ್ರ ಕೊನೆಗೂ ಮಧುರಮ್ಮ ಹತ್ರ ಕರ್ಕೊಂಡು ಬಂದು ಬಿಟ್ಟಾಯಿತು. ಹಂಗೆ ನಾವು ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಹೊತ್ತಿಗೆ ರಾಯಸಂದ್ರದವರು ಕೂಡ ಬಂದರು. ಸ್ವಲ್ಪ ಹೊತ್ತಿದ್ದು ಅವ್ರದ್ದು ಕೂಡ ತೇರು ನೋಡಿಕೊಂಡು ಆಮೇಲೆ ಬಂದ್ವಿ. ನಿಜ ಹೇಳಬೇಕಂದ್ರೆ ಯಾವಾಗಲೂ ಪೈಪೋಟಿಯಲ್ಲಿ ಕಟ್ತಾ ಇದ್ದಿದ್ದು ರಾಯಸಂದ್ರ ಮತ್ತು ದೊಡ್ಡಮಂಗಲ. ಈ ಸಲ ರಾಯಸಂದ್ರ ತೇರನ್ನ ಚಿಕ್ಕದಾಗಿ ನೋಡ್ತಾ ಇದ್ರೆ ಏನೋ ಒಂಥರ ಅನ್ನಿಸ್ತಿತ್ತು, ಯಾಕಂದರೆ ಅದು ಯಾವಾಗಲೂ ಗೊಂಬೆ ಥರ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿತ್ತು ಗೈಸ್. ಬಟ್ ಆದರೆ ನಿಜವಾಗ್ಲೂ ತುಂಬ ಮುದ್ದಾಗಿ ಕಟ್ಟಿದ್ರು ಈ ಸಲ. ನಾನು ಹೇಳಿದ್ನಲ್ವ, ತೇರ್ ಹೈಟ್ ಅಷ್ಟೇ ಕಡಿಮೆ ಆಗಿದೆ, ಬಟ್ ಆದರೆ ನಮ್ಮ ಒಂದು ತೇರು ಕಟ್ಟೋ ಕ್ರೇಜ್ ಆಗಿರ್ಬೋದು, ನಮ್ಮ ಒಂದು ಜನಗಳ ಕ್ರೇಜ್ ಕಡಿಮೆ ಆಗಿಲ್ಲ. ಸೊ ಅದಕ್ಕೆ ಅವ್ರೇನು ಮಾಡಿದರು ಅಂದರೆ ರಾಯಸಂದ್ರದವರು ಮುಂದೆ ಪಿಕಾಕ್ ಡಿಸೈನಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿಸ್ಕೊಂಡು ಬಂದಿದ್ರು ಗೈಸ್. ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ನೋಡಿ ಈ ರೀತಿ ಮಾಡಿಸ್ಕೊಂಡು ಬಂದಿದ್ರು. ಗರುಡ ಅನಿಸುತ್ತೆ ಇದಲ್ವಾ, ಗರುಡ ಡಿಸೈನ್. ಸೊ ತುಂಬ ಚೆನ್ನಾಗಿ ಮಾಡಿಸಿದ್ರು. ಈ ಜಾತ್ರೆಗೆ ಈ ಸಲ ಇನ್ನೂ ಜನ ಜಾಸ್ತಿ ಬಂದಿದ್ದರು. ನಿಜವಾಗ್ಲೂ ಹೇಳ್ತೀನಿ, ಒಂದು ಸಲ ಈ ಜಾತ್ರೆಗೆ ಬಂದು ಹೋಗಿದ್ದೀರ ಅಂದರೆ ನಿಮಗಂತೂ ನೀವು ಜಾತ್ರೆ ಅಂತ ಇದಪ್ಪ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬಂದೇ ಬರುತ್ತೆ. ಆ್ಯಂಡ್ ನಾವು ಇನ್ನೇನು ವಾಪಸ್ ಆಗ್ತಿದ್ವಿ ಅಷ್ಟೊತ್ತಿಗೆ ಹೀಲಲ್ಗೆ ಮತ್ತು ಸಿಂಗೇನಗರ ತೇರು ಕೂಡ ಬಂತು. ಆಮೇಲೆ ನಮಗೆ ರಾಮಸಾಗರದ ತೇರು ಅಡ್ಡ ಸಿಕ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ನೈಟ್ ಆಗೋಗಿತ್ತು. ಅದಕ್ಕೆ ನೆಕ್ಸ್ಟ್ ಡೇ ಕಂಪ್ಲೀಟ್ ಜಾತ್ರೆ ಇರುತ್ತೆ ಸಂಡೇ. ಸೊ ಆವಾಗ ನನ್ನ ಪಾಪುನ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಜೊತೆ ಹೋಗಿದ್ವಿ. ಆ್ಯಂಡ್ ತುಂಬ ವರ್ಷಗಳಾದಮೇಲೆ ನಾನು ನನ್ನ ತಂದೆ ಜೊತೆ ಇವತ್ತು ಜಾತ್ರೆ ನೋಡ್ತಾ ಇದ್ದೀನಿ. ಯೂಶ್ವಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಜೊತೆ ಜಾತ್ರೆ ನೋಡ್ತಾ ಇದ್ದಿದ್ದು. ಸೊ ಅದಾದಮೇಲೆ ಯಾವಾಗಲೂ ನನಗೂ ನಮ್ಮ ಅಪ್ಪ ಜೊತೆ ಬರೋ ಚಾನ್ಸ್ ಸಿಕ್ಕಿರಲಿಲ್ಲ. ಯಾಕಂದರೆ ನಾವು ಬೆಳೀತಾ ತಂದೆ ತಾಯಿ ಅನ್ಕೊಳ್ತಾರೋ ಏನೋ ನಮ್ಮ ಕೈ ಹಿಡಿಯೋ ಅವಶ್ಯಕತೆ, ಅಂದರೆ ಲೈಕ್ ಅವ್ರ ಕೈ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಅಥವಾ ಮಕ್ಳು ಅಂದ್ಕೊಳ್ತಾರೇನೋ ನಾನು ಕೈ ಹಿಡ್ಕೊಂಡು ನಡೆಯೋ ಅಷ್ಟು ಚಿಕ್ಕ ಮಗು ಅಲ್ಲ ಅಂತ. ಅದೇನೋ ಗೊತ್ತಿಲ್ಲ. ಬಟ್ ಆದರೆ ಬೆಳೀತಾ ನಾವು ಆ ಒಂದು ಅಟ್ಯಾಚ್ಮೆಂಟ್ಗೆ ದೂರ ಆಗೋಗ್ತೀವಿ. ಸೊ ಈ ಸಲ ನಮ್ಮಪ್ಪಗೆ ನಮ್ಮಪ್ಪ ಜೊತೆ ನಾವು ಜಾತ್ರೆ ನೋಡೋಂತಹ ಅದೃಷ್ಟ ಸಿಕ್ತು. ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ತುಂಬ ಎಂಜಾಯ್ ಮಾಡಿದೆ ಗೈಸ್. ಇದರಲ್ಲಿ ನಮ್ಮ ಪಾಪುನ ಕೂರಿಸಿದ್ವಿ ಕಾರ್ ಗೇಮಲ್ಲಿ. ಆ್ಯಕ್ಚುಲಿ ಒಂದು 2 years ಬ್ಯಾಕ್ ಇದನ್ನು ನಾನು ಆಡಬೇಕಾದ್ರೆ ನನಗೆ ತಲೆ ತಿರುಗ್ತಿತ್ತು. ಈ ಪುಟಾಣಿ ಹೆಂಗಪ್ಪ ಆಡ್ತಾನೆ ಅಂದ್ಕೊಂಡಿದ್ದೆ. ಹೋಗಿ ಸೇರ್ಕೊಬಿಟ್ಟಿದ್ದ ನಮ್ಮ ಪವನ್ ಹತ್ರ. ಅವನು ಒಳ್ಳೆ ಗುಬ್ಬಚ್ಚಿ ಮನೆ ಸೇರ್ಕೊಳಲ್ವ, ಹಂಗೆ ಸೇರ್ಕೊಬಿಟ್ಟಿದ್ದ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ ಅವನಂತೂ ಈ ಸಲ. ಮತ್ತು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಮ್ಮ ಪಾಪು ಇವಾಗ ಅವ್ನಿಗೇನು ಬೇಕು ಅವ್ನಿಗೇನು ಬೇಡ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋದನ್ನು ಕಲ್ತ್ಕೊಬಿಟ್ಟಿದ್ದಾನೆ. ಸೊ ಅದಕ್ಕೆ ಅವ್ನಿಗೇನು ಬೇಕೋ ಅದನ್ನು ಆಡ್ತಾ ಇದ್ದ. ಮತ್ತು ಏನಾದರೂ ಇಲ್ಲ ತಗೊಳ್ಳಲ್ಲ, ಅದು ಕಾಸ್ಟ್ಲಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾ ಇದ್ದ. ಬಟ್ ಹಂಗೇ ಒಂದು 2-3 ಐಟಮ್ಸ್ಗೆ ಈ ಸರಿ ಸಿಕ್ಕಾಪಟ್ಟೆ ಹಠ ಕೂಡ ಮಾಡ್ದೆ, ನನಗೆ ಬೇಕೇ ಬೇಕು ಅನ್ನೋ ಥರ. ಸೊ ಈ ಕ್ಲಿಪ್ನ ಎಂತಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಅವನಿಗೆ ಯಾವತ್ತೂ ಓಕೆ ನಾನು 5 yearsಲ್ಲೇ ಈ ಥರ ಗೇಮ್ ಆಡಿದ್ನ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಆಮೇಲೆ ಇನ್ನೇನು ಗೇಮ್ಸ್ ಎಲ್ಲ ಮುಗ್ದಿದ್ದಾಯಿತು. ಇನ್ನು ಪಾಪುನ 1-2 ಗೇಮ್ಸ್ ಆಡಿಸ್ಬೇಕು ಅಷ್ಟೇ. ಕಬ್ಬಿನ ಹಾಲು ಸ್ವಲ್ಪ ಕುಡಿಯೋಣ ಅಂತ ಬಂದ್ವಿ. ನನ್ನ ಹಸ್ಬೆಂಡು ಮತ್ತು ನಮ್ಮಪ್ಪ ಇಬ್ಬರು ಬೇಡ ಅಂದ್ಬಿಟ್ರು. ನಮ್ಮಪ್ಪ ಕುಡಿದ್ರು. ಆಮೇಲೆ ಇವಾಗ ನಾವು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಪಾಪು ಕಾರಲ್ಲಿ ಆಡ್ತೀನಿ ಅಂತ, ಸೊ ಅದಕ್ಕೆ ಅವನ್ನ ಕಾರಲ್ಲಿ ಆಡಿಸ್ತಾ ಇದ್ದೀವಿ. ಗೇಮ್ಸ್ ಜಾಸ್ತಿ ಗೇಮ್ಸ್ ಆಡೋ ಹುಚ್ಚಿಡ್ದು ಬಿಟ್ಟಿದೆ. ಬಟ್ ಮೊಬೈಲ್ ಅಡಿಕ್ಷನ್ಗಿಂತಲೂ ಈ ಗೇಮ್ಸ್ ಆಡೋದು ಒಳ್ಳೇದೇ ಅಲ್ವಾ. ಆಮೇಲೆ ಹೆಲಿಕಾಪ್ಟ್ರಲ್ಲೂ ಕೂಡ ಕೂತ್ಕೊಳ್ತೀನಿ ಅಂತ ಓಕೆ ಅಂತ ಅದರಲ್ಲೂ ಕೂರಿಸಿದ್ವಿ. ಅದೇ ಟೈಮಲ್ಲಿ ನಾವು ಫುಲ್ಲು ವೀಲ್ ಬರುತ್ತಲ್ವ ದೊಡ್ಡದು, ಆ ವೀಲಲ್ಲಿ ಕೂತ್ಕೊಳ್ಳೋಣ ಅಂತ ನಾವು ಹೋಗಿದ್ವಿ. ಅದಕ್ಕೆ ದೂರದಿಂದ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ನಮ್ಮ ಪಾಪುದು. ಬಟ್ ಭಯ ಪಡ್ತಾನೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ ಗೈಸ್, ಅವನು ಇವಾಗ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಗೊತ್ತಾಗುತ್ತೆ ನನಗೆ. ಯಾಕಂದರೆ ನಮ್ಮ ಪಾಪು ಫಸ್ಟು ನಮ್ಮನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಬಟ್ ಇವಾಗ ಹಂಗಲ್ಲ, ಅವ್ನ ಪಾಡಿಗೆ ಅವನು ಹೋಗ್ತಾನೆ, ಅವ್ನ ಪಾಡಿಗೆ ಅವನು ಎಂಜಾಯ್ ಮಾಡ್ತಾನೆ. ಮನೆ ಹತ್ರನೂ ಅಷ್ಟೇ ಹುಡುಗರ ಜೊತೆ ಅವ್ನ ಪಾಡಿಗೆ ಅವನು ಹೋಗಿ ಆಟಾಡ್ತಾನೆ. ಒಂದೊಂದು ಸಲ ಅನಿಸುತ್ತೆ ಇಷ್ಟು ಬೇಗ ದೊಡ್ಡವನಾಗಿ ಹೋಗ್ತಾ ಇದ್ದಾನಲ್ಲ, ನಿಜವಾಗ್ಲೂ ಅವನು ಚಿಕ್ಕ ಮಗು ಆಗಿದ್ದಾಗಲೇ ಚೆನ್ನಾಗಿತ್ತು, ನಮ್ಮ ಜೊತೆಲೇ ಇರ್ತಿದ್ದ ಅಂತ. ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾವು ಜಂಟಿ ವೀಲಲ್ಲಿ ಹತ್ತಿದ್ವಿ. ನಾನು ನಮ್ಮ ಅತ್ತೆ ಮತ್ತು ನಮ್ಮ ಪವನ್, ಅದೇ ನಮ್ಮ ಅತ್ತೆ ಮಗ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಮೇಲೆಯಿಂದ ವ್ಯೂ ಗೈಸ್, ಮೊಬೈಲ್ ನಂದು ಕ್ಲಾರಿಟಿ ಇಲ್ಲ ಅಷ್ಟೇ, ಬಟ್ ಮೇಲೆಯಿಂದ ನೋಡ್ತಾ ಇದ್ದರೆ ನನಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂದರೆ ನೋಡ್ಕೊಂಡು ಹಂಗೆ ಎದ್ಬಿಡೋಣ ಅನ್ನೋ ಥರ ಇತ್ತು ಗೈಸ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಯಾವಾಗಾದರೂ ಒಂದು ಸಲ ಈ ಜಂಟಿ ವೀಲ್ದು ಎಕ್ಸ್ಪೀರಿಯೆನ್ಸ್ ಮಾಡಿ, ಅದು ಮಧುರಮ್ಮ ಜಾತ್ರೆಯಲ್ಲಿ ಮಾಡಿದ್ರೆ ಅಂತೂ ಸ್ವಲ್ಪ ದೊಡ್ಡದ್ರಲ್ಲಿ ಮಾಡಿ ಮೇಲೆ ಹೋಗ್ಬಿಟ್ಟು ನೀವು ವ್ಯೂ ನೋಡಿದ್ರೆ ಫಿದಾ ಆಗೋಗ್ತೀರ ಗೈಸ್, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು
ತೇರುಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ನಿನ್ನೆ ಹೇಳಿದ್ನಲ್ವ, ಒಂದು 4-5 ತೇರು ಅಷ್ಟೇ ನಾನು ನೋಡಿದ್ದಿದ್ದು. ಅದಕ್ಕೆ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಬಂದ್ವಿ. ಎಲ್ಲ ತೇರುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಎಕ್ಸ್ಪೆಷಲಿ ಚೊಕ್ಸಂದ್ರದವರು ರೈಲ್ವೆ ಗೇಟಿಂದ ಆ ಕಡೆ ನಿಲ್ಲಿಸ್ಬೇಕಲ್ವ, ಸೊ ಅದಕ್ಕೋಸ್ಕರ ಪುಟಾಣಿ ತೇರನ್ನ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿದ್ರು. ತುಂಬ ಚೆನ್ನಾಗಿತ್ತು. ಅದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಟ್ಟಿರೋದಂತೆ. ಈಗಿಂದನೇ ಈ ಒಂದು ಕಲ್ಚರ್ನ ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರಲ್ವ, ಎಲ್ಲರೂ ಗ್ರೇಟ್ ಗೈಸ್. ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಆಮೇಲೆ ನಮ್ಮಮ್ಮ ಕಳ್ಳೆಪುರಿ ತೊಗೊಳಕ್ಕೆ ಅಂತ ಬಂದರು. ಸೊ ನಮ್ಮಮ್ಮ ಕಳ್ಳೆಪುರಿ ತೊಗೊಳ್ತಾ ಇದ್ರು. ನಾನು ಅಪ್ಪ ಜೊತೆ ಸ್ವಲ್ಪ ಮಾತಾಡ್ಕೊಂಡಿದ್ದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಜನ ನೋಡಿ ಹೇಗಿದ್ದಾರೆ. ಇನ್ನೂ ಆ ಕಡೆ ಒಂದು ರೋಡ್ ಇದೆ, ಆ ರೋಡಲ್ಲಿ ಬಂದಿದ್ರೆ ಸಿಕ್ಕಾಪಟ್ಟೆ ಇದ್ದಿದ್ದು ಜನ ಆಗ್ತಿದ್ರು, ತುಂಬ ರಶ್ ಇರ್ತಿತ್ತು. ಅದಕ್ಕೋಸ್ಕರ ಈ ಕಡೆಯಿಂದ ಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಕೀ ಚೈನ್ಸು ತುಂಬ ಚೆನ್ನಾಗಿದ್ವು. ಯಾರ್ಯಾರು ಬೆಲ್ ಕೀ ಚೈನ್ ಕೊಡ್ಬೇಕು ಅಂದ್ಕೊಂಡಿದ್ರಲ್ವ ಅವ್ರಿಗೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನೀವೇನೇನು ಪರ್ಚೇಸ್ ಮಾಡಿದ್ರಿ ಈ ಒಂದು ಜಾತ್ರೆಯಲ್ಲಿ ಅಂತ ಹೇಳಿಬಿಟ್ಟು ಯಾರಾದರೂ ನೀವು ಜಾತ್ರೆಗೆ ಬಂದಿರೋರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಗೈಸ್. ನಾನಂತೂ ಏನು ಪರ್ಚೇಸ್ ಮಾಡಿಲ್ಲ. ನಮ್ಮ ಪಾಪುಗೆ ಏನು ಬೇಕೋ ಅದನ್ನ ಮಾತ್ರ ಪರ್ಚೇಸ್ ಮಾಡಿದೆ. ಆಮೇಲೆ ಇಲ್ಲಿ 100 ರೂಪಾಯಿಗೆ 2 ಪ್ಯಾಂಟ್ ಅಂತ, 100 ರೂಪಾಯಿಗೆ 2 ಶರ್ಟ್ ಅಂತ ಇಟ್ಟಿದ್ರು. ಸೊ ಅದು ಬಟ್ಟೆ ಓಕೆ, ಸ್ವಲ್ಪ ಚೆನ್ನಾಗಿತ್ತು, ಡೈಲಿ ವೇರ್ಗೆ ಆಗುತ್ತೆ. ಮತ್ತು ಇವಾಗ ಸಮ್ಮರ್ ಬೇರೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಅಂತ 6 ಪ್ಯಾಂಟು 6 ಶರ್ಟ್ ಎತ್ಕೊಂಡೆ. ಸೊ ಆಮೇಲೆ ಕೀ ಚೈನ್ಸ್ ಎಲ್ಲ ತುಂಬ ಕ್ಯೂಟಾಗಿದ್ವು ನೋಡೋದಕ್ಕೆ. ಸೊ ನಮ್ಮ ಪಾಪುಗೆ ಹೇಳ್ತಿದ್ದೆ, ಒಂದು ಕೀ ಚೈನ್ ಕೊಡಿಸ್ಬಿಡ್ತೀನಿ, ಯಾವಾಗಲೂ ನಿಮ್ಮ ಮಮ್ಮಿ ಇದು ಅಂತ ನೋಡ್ಕೊಂಡಿರು ಅಂತ. ಅವ್ನು ಬೇಡ ಅಂದ್ಬಿಟ್ಟ. ಆಮೇಲೆ ನಾವು ಓದಿದ ಸ್ಕೂಲ್ ಗೈಸ್, ಇದು ಗೌರ್ಮೆಂಟ್ ಸ್ಕೂಲ್. ಸೊ ತುಂಬ ಪಾಠ ಕಲ್ತಿದ್ದೀವಿ ಇಲ್ಲಿ, ತುಂಬ ವಧೆ ತಿಂದಿದ್ದೀವಿ. ಆಮೇಲೆ ನಾನು, ನಮ್ಮ ಮತ್ತು ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಪವನ್ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಜಾತ್ರೆಗೆ ಬಂದು ಜಾತ್ರೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪ ಕೈ ಈ ಥರ ಹೋಲ್ಡ್ ಮಾಡಿದಾಗ ಗೊತ್ತಿಲ್ಲದೆ ಇರೋಂಥ ಧೈರ್ಯ ಅಲ್ವಾ. ತುಂಬ ದಿನ ಆಗಿತ್ತು ಈ ಒಂದು ಫೀಲ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಫೀಲ್ ಕೂಡ ಮಾಡಿದೆ. ಸೊ ಫೈನಲಿ ಇನ್ನು 6 ತೇರುಗಳು ರೈಲ್ವೆ ಟ್ರ್ಯಾಕಿಂದ ಆ ಕಡೆ ನಿಂತಿದ್ವಲ್ವ, ಅವುಗಳ ಹತ್ರ ತೋರ್ಸಕ್ಕಂತ ಕರ್ಕೊಂಡು ಬಂದೆ ಗೈಸ್. ಸೊ ಇಲ್ಲಿ ಕೂಡ ಅಷ್ಟೇ, ಈ ತೇರುಗಳು ಕೂಡ ಆದಷ್ಟು ಬೇಗ ಮಧುರ ಮಾತ್ರ ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೂ ಕೂಡ ಏನೋ ಒಂಥರ ಫೀಲ್ ಆಗುತ್ತೆ ನಮಗೆ. ಯಾಕಂದರೆ ಎಲ್ಲ ನಾವು ಒಟ್ಟಿಗೆ ನೋಡಿರೋ ಅಂಥದ್ದು. 17 ತೇರು ಐ ಥಿಂಕ್ ನಾವು ಕೂಡ ಇದೆ ಫಸ್ಟ್ ಟೈಮ್ ನೋಡಿರೋದು ಇಷ್ಟೊಂದು ತೇರುಗಳನ್ನ. ಆಮೇಲೆ ಇದು ನೈಟ್ ಕರಗ. ನಾನಿರಲಿಲ್ಲ, ಬಟ್ ನನ್ನ ಫ್ರೆಂಡ್ ಕಳಿಸಿರೋ ವೀಡಿಯೋನ ನಾನು ನಿಮ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಜಾತ್ರೆ ಇಷ್ಟೇ ಗೈಸ್. ಸೊ ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮಂಗಳವಾರ ತೇರುಗಳನ್ನೆಲ್ಲ ವಾಪಸ್ ಕರ್ಕೊಂಡು ಊರಿಗೆ ಬಂದು ಬಿಟ್ಟರು. ಇಷ್ಟೇ ಈ ಒಂದು ಜಾತ್ರೆ ಗೈಸ್. ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಲ್ಲಿ ಯಾರಾದರೂ ಈ ಜಾತ್ರೆಗೆ ಬಂದಿದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ, ನಾವು ಕೂಡ ಬಂದಿದ್ವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.